ಶಿವಾಗಮಾನ್ ಜಗದ್ಗುರು ತಮಾಪನ್ನಂ ಜಗದ್ರಕ್ಷಣ ಕಾರಣಂ ಸರ್ವಲೋಕೇಶು ಸಂಚಾರ್ಯ ಅಂದ್ರೆ ಎಲ್ಲಾ ಲೋಕಗಳಿಗೆ ಅವತಾರ ಮಾಡಿ ಪ್ರತಿಯೊಂದು ಯುಗದಲ್ಲೂ ಕೂಡ ಅವತಾರ ಮಾಡಿ ಈ ಒಂದು ಜಗತ್ತಿಗೆ ಏನ್ ಕೊಟ್ರು ಜಗದ್ಗುರು ಪಂಚಾಚಾರ್ಯರು ಅಂತಂದ್ರೆ ಶಿವಾಗಮಗಳನ್ನ ಕೊಟ್ರು ಅಂತಕ್ಕಂಥ ಸ್ಥಾಪಯಿತ್ವ ಶಿವಾಗಮಾನ್ ಜಗದ್ಗುರು ತ್ವಮಾಪನ್ನಂ ಜಗದ್ರಕ್ಷಣ ಕಾರಣ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಎಲ್ಲರ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬಸವ ಆದಿಯಾಗಿ ಎಲ್ಲ ಸಂತ ಮಹಂತರನ್ನ ಸ್ಮರಿಸಿಕೊಂಡು ಕಾಶಿ ಜ್ಞಾನ ಸಿಂಹಾಸನ ಪೀಠದ ಜಗದ್ಗುರುವರೆಣ್ಯರಾಗಿರ್ತಕ್ಕಂಥ ವಿದ್ಯಾವಾಚಸ್ಪತಿ 1008 ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರ ಪಾವನ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮ ಸಲ್ಲಿಸಿ ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ ಖರ್ಚುಗಳು ಇವತ್ತಿನ ಈ ಒಂದು ಚಿಂತನದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜನೀಯ ಸದ್ಗುರು ಶ್ರೀಪಾಜಿಯವರ ಶ್ರೀಚರಣಕ್ಕೆ ಅನಂತ ದೀರ್ಘದಂಡವತ್ ಪ್ರಣಾಮ ಸಲ್ಲಿಸಿ ಉಪಸ್ಥಿತರಿದ್ದಂಥ ಸರ್ವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅಂಗಸ್ಥಳದಲ್ಲಿ ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರವೇಶ ಸಂಪುಟ 1ರಲ್ಲಿ ಅಂಗಸ್ಥಳದಲ್ಲಿ ಗುರುಗಳಿಗ ಬೋಧನೆ ಮಾಡ್ತಾ ಇದ್ದಾರೆ ಲಿಂಗಧಾರಣ ಸ್ಥಳವನ್ನು ಕುರಿತು. ನಿನ್ನೆ ದಿವಸ ನೋಡಿದ್ವಿ ನಾವು ಈ ಸಂಸ್ಕಾರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂತಂದ್ರೆ ಈ ಒಂದು ಸಂಸ್ಕಾರ ಬಗ್ಗೆ ನಾವು ವಿವಾಹದ ಸಾಕಷ್ಟು ಉದಾಹರಣೆ ಕೊಟ್ಟರು. ವಿವಾಹ ಸಂಸ್ಕಾರದಲ್ಲಿ ವರ ಕನ್ಯರ ನಾವು ಪ್ರಾಣಿಗಳ ಪರಸ್ಪರ ಸಮರಸಗೊಳಿಸಿದಾಗ ವಿವಾಹ ವಿಧಿ ಅಂತಕ್ಕಂಥದ್ದು ಅಲ್ಲಿ ಕೇವಲ ಅವಾಂತರ ಸಂಸ್ಕಾರಗಳೇ ಕಾರಣಗಳಲ್ಲ, ಅದರ ಜೊತೆಗೆ ಅವರಿಬ್ಬರಲ್ಲಿ ಪ್ರಬಲವಾದಂತ ವಿಷಯಾಸಕ್ತಿ ಹೇಗಲ್ಲಿ ಮತ್ತು ಸಂತಾನಾಪೇಕ್ಷೆ ಹಾಗೆ ಕಾರಣ ಆಗ್ತದಲ್ಲ, ಆ ರೀತಿಯಾಗಿ ದೀಕ್ಷೆಯನ್ನು ಕುರಿತು ಗುರುಗಳು ಆ ದೀಕ್ಷೆ ಪಡೆಯುವಂತ ಸಮಯದಲ್ಲಿ ಶಿಷ್ಯನ ಒಂದು ಸಂಸಾರ ವಿಷಯ ವಿಮುಖತೆ ಮತ್ತು ಪ್ರಬಲವಾದಂತ ಒಂದು ನಿಷ್ಠೆಯಿಂದ ಸಾಹಿತ್ಯ ಸಂತಾನಾಪೇಕ್ಷೆ ಇಲ್ಲಿ ಕೂಡ ಸಂತಾನಾಪೇಕ್ಷೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಬಲವಾದಂತ ವಿಷಯಾಸಕ್ತಿ ಅಲ್ಲಿ ಪತಿ ಪತ್ನಿಯಲ್ಲಿ, ಇಲ್ಲಿ ದೀಕ್ಷೆಯನ್ನು ಪಡೆತಕ್ಕಂಥ ಶಿಷ್ಯನಲ್ಲಿ ಸಂಸಾರ ವಿಷಯ ವಿಮುಖತೆ, ಇಲ್ಲಿ ಸಂಸಾರ ವಿಷಯಗಳ ವಿಮುಖತೆ, ಅಲ್ಲಿ ಆಸಕ್ತಿ, ಮತ್ತೆ ಪ್ರಬಲವಾದಂತಹ ಲಿಂಗ ಭಕ್ತಿ ಮತ್ತು ಸಾಹಿತ್ಯ ಅಂತಕ್ಕಂಥದ್ದು ಅದ ಆಪೇಕ್ಷೆ, ಗುರಿಗಿರ್ತಕ್ಕಂಥ ಸಂತಾನಾಪೇಕ್ಷೆಗಳಂತ ಅರ್ಹತೆಗಳು ಇದ್ದಾಗ ಮಾತ್ರ ಸದ್ಗುರುಗಳು ಮಾಡುವಂತ ಏನು ಸಂಸ್ಕಾರದೆ ಏನು ಉಪದೇಶದೆ ಆ ಸಂಸ್ಕಾರ ಸಮಯದಲ್ಲಿ ಆತನು ಲಿಂಗ ಪ್ರಾಣಿಯಾಗಿದ್ದಾನೆ. ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಲಿಂಗಧಾರಣ ಸ್ಥಳವನ್ನು ಉಪದೇಶ ಮಾಡ್ತಾ ಪೂರ್ವದಲ್ಲಿ ನಮ್ಗೆಲ್ಲ ಹೇಳ್ತಾರೆ. ಪಿಂಡ ಸ್ಥಳ ಹೇಳ್ತಾರೆ, ಪಿಂಡ ಜ್ಞಾನ ಸ್ಥಳವನ್ನ, ಸಂಸಾರಹೀಯ ಸ್ಥಳವನ್ನ, ಗುರು ಕಾರುಣ್ಯ ಸ್ಥಳಗಳಲ್ಲಿ ವಿಶೇಷವಾಗಿ ನಮ್ಮ ಗುರುವಿನ ಅನುಗ್ರಹದಿಂದ ಈ ಲಿಂಗ ದೀಕ್ಷೆಯನ್ನು ಪಡಿತಕ್ಕಂಥ ಅಭಿಲಾಷೆಗಳಂತ ಶಿಷ್ಯನಿಗೆ ಇರಬೇಕಾದಂತ ಯೋಗ್ಯತೆ ಏನು ಅಂತಕ್ಕಂಥದನ್ನ ಉಪದೇಶ ಮಾಡ್ತಾ ಬರ್ತಾ ಇದ್ದಾರೆ. ಅಂದ್ರೆ ನಾವು ನಿಂತಿದ್ದೀವಿ ಪ್ರಾಣಲಿಂಗ ಅಂದ್ರೆ ಆಧ್ಯಾತ್ಮ ದೀಕ್ಷೆ ಅಂತಕ್ಕಂಥದ್ದನ್ನ, ಆಮೇಲೆ ತತ್ವ ಸಂಶೋಧನೆ ದೀಕ್ಷೆ ಅಂತಕ್ಕಂಥದ್ದನ್ನ. ಅಂತಂದ್ರೆ ಈ ಒಂದು ಪ್ರಾಣೇ ಲಿಂಗಂ ಪ್ರತಿಷ್ಠಾಪ್ಯ ಲಿಂಗೇ ಪ್ರಾಣಂ ನಿಧಾಯ ಚ
ಲಿಂಗಂ ನಿರೀಕ್ಷಮಾನಃ ಸನ್ ಲಿಂಗ ಪ್ರಾಣಿ ಸದಾಭವಃ ಅಂತಕ್ಕಂಥ ಚಿಂತನವನ್ನ ಮಾಡ್ತಾ ಇದ್ದೀವಿ. ಇದು ಕಾರಣ ಆಗಮದಲ್ಲಿ ಬರ್ತಕ್ಕಂಥ ಒಂದು ಚಿಂತನೆಗಳು. ಇದು ಆಧ್ಯಾತ್ಮ ದೀಕ್ಷೆಯ ಕುರಿತು ಈ ಶ್ಲೋಕ ಹೇಳ್ತದೆ. ಪ್ರಾಣೇ ಲಿಂಗಂ ಪ್ರತಿಷ್ಠಾಪ್ಯ ಲಿಂಗೇ ಪ್ರಾಣಂ ನಿಧಾಯ ಚ. ಶಿಷ್ಯನ ಪ್ರಾಣದಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪಿಸಿ ಅವನ ಒಂದು ಇಷ್ಟಲಿಂಗದಲ್ಲಿ ಪ್ರಾಣವನ್ನು ಇರಿಸಿ. ಅನಂತರ ಗುರುಗಳು ಹೇಳ್ತಾರೆ, ಈ ಶಿಷ್ಯನೇ ಪೂಜೆಯ ಸಂದರ್ಭದಲ್ಲಿ ಅದನ್ನು ಪ್ರತಿದಿನ ನಿರೀಕ್ಷೆ ಮಾಡ್ತಾ ಇರಬೇಕು, ಲಿಂಗ ನಿರೀಕ್ಷೆ ಅನುಸಂಧಾನ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು ಹೇಳಿದ್ರು. ಅಂದ್ರೆ ಹೇಳಿದ್ರು ಲಿಂಗ ಪ್ರಾಣಿಯಾಗು ಅಂತ ಹೇಳಿದ್ರು. ಅಂದ್ರೆ ಪ್ರಾಣಲಿಂಗ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾನೆ ಶಿಷ್ಯ, ಆ ಒಂದು ಅವಧಿಯಲ್ಲಿ ಲಿಂಗ ಪ್ರಾಣಿಯಾಗು ಅಂತ ಹೇಳಿ ಗುರು ಶಿಷ್ಯನಿಗೆ ಉಪದೇಶ ಮಾಡತಕ್ಕಂಥದ್ದೇ ಇದು ಆಧ್ಯಾತ್ಮ ದೀಕ್ಷೆ ಅಂತಕ್ಕಂಥದ್ದನ್ನು ನೋಡಿದೆ ನಾವು. ಆಮೇಲೆ ತತ್ವ ಸಂಶೋಧನೆ ದೀಕ್ಷೆಯನ್ನು ಕೂಡ ಹೇಳಿದ್ರು. ಅಲ್ಲೇನು ಹೇಳಿದ್ರು, ಶಬ್ದಾದೀನ್ ವಿಷಯಾನ್ ಸರ್ವಾಂತತ್ತ ಇಂದ್ರಿಯ ಗೋಚರಾನ್ ಆಚಾರಲಿಂಗ ಮೇಘ್ಯೇಭ್ಯ ಆಚಾರಲಿಂಗೇಭ್ಯ ಷಟ್ಲಿಂಗೇಭ್ಯ ಸಮರ್ಪಯನ್ ವರ್ತತ್ವ ಶುದ್ಧಿ ನಿರ್ಗತ್ವ ಪ್ರಯತೋ ಅಪಿ ಜಿತೇಂದ್ರಿಯ. ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗುರು ದೀಕ್ಷಾ ಸಮಯದಲ್ಲಿ ಶಿಷ್ಯನ ಗ್ರಾಣೇಂದ್ರಿಯಗಳಲ್ಲಿ ಆಚಾರ ಲಿಂಗವನ್ನ, ಜಿವಿಯಲ್ಲಿ ಗುರುಲಿಂಗವನ್ನ, ನೇತ್ರದಲ್ಲಿ ಶಿವಲಿಂಗವನ್ನ, ಚರ್ಮದಲ್ಲಿ ಜಂಗಮ ಲಿಂಗವನ್ನ, ಶ್ರೋತ್ರೇಂದ್ರಿಯಲ್ಲಿ ಪ್ರಸಾದ ಲಿಂಗವನ್ನ, ಮನದಲ್ಲಿ ಮಹಾಲಿಂಗವನ್ನ ಅಂತಕ್ಕಂಥದ್ದು. ಅಂದ್ರೆ ಎಲ್ಲವೂ ಕೂಡ ಲಿಂಗ ಸ್ವರೂಪವಾಗಿ ಅವನೇನ್ ಮಾಡ್ಬೇಕು, ಆಯತ ಮಾಡ್ಕೋಬೇಕು ಅಂತ ಪ್ರತಿಯೊಂದನ್ನು ಕೂಡ. ಅವಾಗ ಅವನು ಪ್ರಾಣಲಿಂಗಿ ಅಂತ ಅರಿಸ್ಕೊಳ್ತಾನೆ. ನಂತರ ಆಯಾ ಇಂದ್ರಿಯಗಳಿಗೆ ಗೋಚರಿಸುವಂತ ಶಬ್ದಾದಿ ವಿಷಯಗಳನ್ನ ಆಯಾ ಇಂದ್ರಿಯಗಳಲ್ಲಿ ಸಂಯೋಜಿಸಲ್ಪಡಬೇಕು. ಆ ಸಂಯೋಜಿಸಲ್ಪಟ್ಟಂತ ಆಚಾರ ಮೊದಲಾದ ಆ 6 ಲಿಂಗಗಳಿಗೆ ಎಲ್ಲವನ್ನ ಸಮರ್ಪಿಸಿ, ಯಾವಾಗಲೂ ಹೇಗಪ್ಪ ಅಂತಂದ್ರೆ ಶಿಷ್ಯ ಹೇಳ್ತಾ ಇದ್ದಾರೆ ಅವರು, ಆ ಲಿಂಗಗಳ ಪ್ರಸಾದ ರೂಪದಿಂದಲೇ ಏನ್ ಮಾಡ್ಬೇಕು, ವಿಷಯಗಳನ್ನ ಬಂಧಿಸ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಈಗ ಗ್ರಾಣಿಯಿಂದ ಇರ್ಬೋದು, ಜಿವ್ವೆಯಲ್ಲಿ ಇರ್ಬೋದು, ನೇತ್ರದಿಂದ ಇರ್ಬೋದು, ಚರ್ಮದಿಂದ ಇರ್ಬೋದು, ನಮ್ಗೆ ಏನ್ ಅನುಭವ ಆಗ್ತದೆ, ಏನಂದ್ರೆ ಎಲ್ಲವೂ ಕೂಡ ಲಿಂಗ ಪ್ರಸಾದ ಅಂತ ಹೇಳಿ ನಮ್ಮ ಅನುಭವಕ್ಕೆ ಬರಬೇಕು. ಅದನ್ನ ನಾವು ಸಹಕಾರ ಮಾಡಬೇಕು. ಅಂದ್ರೆ ಎಲ್ಲ ವಿಷಯಗಳನ್ನ ಭುಜಿಸ್ತಾ ಇರಬೇಕು. ಹೇಗೆ ಪ್ರಸಾದ ರೂಪದಿಂದಲೇ ಭುಜಿಸ್ತಾ ಇರಬೇಕು. ಹೀಗೆ ಭುಜಿಸ್ತಾರೆ ಏನಾಗ್ತದೆ, ಶುದ್ಧ ಆಗ್ತದೆ ಬುದ್ಧಿ ಅಂತ. ಬುದ್ಧಿ ಶುದ್ಧ ಆಗಿದ್ದಾಗ ಏನಾಗುತ್ತದೆ, ಆ ಇಂದ್ರಿಯಗಳ ಮೇಲೆ ನೀನು ವಿಜಯ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ತತ್ವ ಸಂಶೋಧನೆ ದೀಕ್ಷೆಯನ್ನು ಕೊಟ್ಟರು ಗುರುಗಳು. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಏನು, ತಚ್ಚಿತ್ಸುಕಾಕಾರಂ ಲಿಂಗಂ ಯತ್ ಬ್ರಹ್ಮ ಸಂಸ್ಥಿತಂ ತದತಿ ತ್ವಮುಪಾಸತ್ವಾ ದೇಹವಾತ್ವೇತಿ ದೈವಂ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅಂದ್ರೆ ನಾವೇನ್ ಕರಿತಾ ಇದ್ದಲ್ಲ, ಶಿವಾಯ ಬ್ರಹ್ಮಣೇ ನಮಃ ಅಂತ ಹೇಳ್ತೀವಿ, ಬ್ರಹ್ಮ ಅಂತ ಹೇಳ್ತೀವಿ, ಪರಬ್ರಹ್ಮ ಅಂತ ಹೇಳ್ತೀವಿ. ಎಲ್ಲ ಕರೆಯಲ್ಪಡ್ತಕ್ಕಂಥ ಯಾರು, ಆ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂಥ ಪರಶಿವನನ್ನು. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಎಲ್ಲ ಕರೆಯಲ್ಪಡ್ತಕ್ಕಂಥ ಆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂಥ ಪರಶಿವನ ತತ್ವದಲ್ಲ, ಆ ತತ್ವವೇ ಲಿಂಗ ನೋಡಪ್ಪ ಅಂತ ಹೇಳ್ತಾ ಇದ್ದಾರೆ. ಮತ್ತ ಆ ತತ್ವವೇ ಲಿಂಗ ಆದಾಗ ನೀನು ಕೂಡ ತತ್ವಕ್ಕೆ ಒಳಪಡ್ತಾ ಇದೀಯಾ, ನೀನು ಆ ತತ್ವವೇ ಆಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಲಿಂಗ ಸ್ವರೂಪಣೆ ನೀನಾಗಿದ್ದೀಯಾ. ಅಂದ್ರೆ ಶಿವೋಹಂ ಶಿವೋಹಂ, ನಾನು ಶಿವನ ಸ್ವರೂಪಣೆ ಆಗಿದ್ದೇನೆ, ಉಪಾಸನೆ ಮಾಡಬೇಕು ಅಂತ ಶಿಷ್ಯನಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಗುರು ಶಿಷ್ಯನಿಗೆ ಉಪದೇಶ ಮಾಡೋದು ಇದೇನಾಯ್ತದು, ತತ್ವ ಉಪದೇಶ ಅಂತ ಕರೆಸ್ಕೊಳ್ತದೆ. ತತ್ವ ಉಪದೇಶ ದೀಕ್ಷೆ ಅಂತ. ನೋಡಿ, ದೀಕ್ಷೆಯಲ್ಲಿ ಯಾವಾಂತರ ದೀಕ್ಷೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಜೀವಾತ್ಮನು ಸ್ವರೂಪದ ಪರಮಾತ್ಮನ ರೂಪಣೆ ಆಗಿದ್ದಾನೆ. ಅವನು ಭಗವಂತನ ಸ್ವರೂಪಣೆ ಆಗಿದ್ದಾನೆ. ಆದ್ರೆ ಏನಾಗದ,
ಎಲ್ಲ ಆವರಣದಿಂದ ಮಲತ್ರಯಗಳ ಆವರಣದಿಂದ ಏನಾಗಿದೆ ಸಂಕುಚಿತನಾಗಿ ಬಿಟ್ಟಿದ್ದಾನೆ ಅಂತ. ಸಂಕುಚಿತ ಶಕ್ತಿ ಅವನಲ್ಲಿ ಆಗಿಬಿಟ್ಟು ನನ್ನ ಇಷ್ಟಪ್ಪ ಅಂತ ಒಂದು ಹೇರಿಕೊಟ್ಬಿಟ್ಟಿದ್ದಾನೆ. ನಾನು ಇಷ್ಟಪಟ್ಟು ಮುಂದೇನು ಆಗೋದಿಲ್ಲ, ನನ್ನ ಇಷ್ಟೇ ಸೀಮಿತ ಅಂತಕ್ಕಂಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಗುರು ಆಗಿರತಕ್ಕಂಥ ಏನ್ ಮಾಡ್ತಾ ಆಯ್ತಪ್ಪ ಇಲ್ಲ ಇಷ್ಟ ಸೀಮಿತ ಅಲ್ಲಿದ್ದು ಎಲ್ಲ ಏನ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ ಹೇಳ್ತೀವಿ ನಾವು. ಸಹಸ್ರ ಶೀರ್ಷ ಪುರುಷ ಸಹಸ್ರ ಪಾದ ಸಭೂಮಿನ್ ವಿಶ್ವತೋರುತ್ಸವಾ ಅಸ್ಯ ತಿಷ್ಠದಶಾಂಗುಲಂ ಅಂತಂದ್ರೆ ಆ ಭಗವಂತ ಹೇಗಿದ್ದಾನಂತಂದ್ರೆ ಸಹಸ್ರ ಶೀರ್ಷ, ಸಹಸ್ರ ತಲೆಗಳು, ಸಹಸ್ರ ಕೈಗಳು, ಸಹಸ್ರ ಭಾವಗಳು. ವಿಶ್ವತೋ ಭಾವು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ ಹೇಳ್ತಲ್ಲ ನಾವು. ಹೀಗೆ ಅವನಲ್ಲಿ ಅಳಿಲಿಕ್ಕೆ ಹೋದಂದ್ರೆ ಸಾಧ್ಯಲ್ಲ. ಯಾಕೆ ಅತ್ಯತಿಷ್ಠದಶಾಂಗುಲ, ಅವನಿಗೆ ಎಷ್ಟು ಅಳಿತೀರಿ ಅದಕ್ಕಿಂತ ಒಂದು ಅಂಗುಲ ಅವನಿಗೆ ಹೆಚ್ಚು, ಅವನು ಅಳಿಲಿಕ್ಕೆ ಆಗುವುದಿಲ್ಲ ಅಂತ ಅವನು ಹೀಗೂ. ಹಾಗಂದ್ಮೇಲೆ ಹೇಳ್ತಾ ಇದ್ದಾರೆ ಇಂಥ ಒಂದು ಸಂಕುಚಿತ ಶಕ್ತಿ ಉಳ್ಳವನಾಗಿ ನೀನು ಸಂಸಾರ ಧರಿಸಿಕೊಳ್ಬೇಡ. ನೀನು ಆ ಪರಮಾತ್ಮನ ಸ್ವರೂಪನೇ ಇದೆಯಾ, ಶಿವೋಹಂ ಅಂತಿದ್ಯಾ, ಶಿವನ ಸ್ವರೂಪವೇ ನೀನಿದೆಯಾ. ಹಾಗಾದ್ರೆ ಹೀಗೆ ನೀವು ಸಂಕುಚಿತಗೊಂಡು ನಿನ್ನ ಸಂಸಾರ ಧರಿಸಿಕೊಳ್ಳೋದು ಬೇಡಲ್ಲಿ. ದೀಕ್ಷೆಯ ಮಲತ್ರಯಗಳ ನಿವಾರಣೆ ಆಗೋದ್ರಿಂದ ಆ ದೀಕ್ಷೆಯಿಂದ ಏನಾಗ್ತದೆ, ಇನ್ನೆಲ್ಲ ಮಲತ್ರಯಗಳು ನಿವಾರಣೆ ಆಗ್ಲಿಕ್ಕಿದ್ದಾವೆ ಶಿಷ್ಯನೇ. ಹಾಗಾದ್ರೆ ಏನು ಆ ನಿವಾರಣೆ ಆಗೋದ್ರಿಂದ ದೀಕ್ಷಾ ನಂತರ ನೀನೇನಾಗ್ತಾ ಇದೀಯಾ, ಶಿವೋಹಂ, ನೀನು ಶಿವನೇ ಇದೆಯಾ. ಶಿವೋಹಂ ಅಂತಕ್ಕಂಥ ಭಾವನೆಯಲ್ಲಿ ಹುಟ್ಟಬೇಕು ಅಂತಕ್ಕಂಥದ್ದು ಭಾವದ ಬಗ್ಗೆ ಹೇಳ್ತಾ ಇದ್ರು. ಭಾವ ಇರಲಿಲ್ಲ ಅಂತಂದ್ರೆ ಅಲ್ಲಿ ಭಗವಂತನ ಅಸ್ತಿತ್ವವೇ ಇಲ್ಲ. ಎಲ್ಲಿ ಭಾವದನೋ ಅಲ್ಲಿ ಭಗವಂತನ ಅಸ್ತಿತ್ವ ಇದೆ ಅಂತಕ್ಕಂಥದ್ದು. ಭಾವಾಂತ ದೇವರು ಮೊದಲ ಭಾವದಲ್ಲಿ ಹುಟ್ಟಬೇಕು. ಆ ಭಾವದಲ್ಲಿ ಹುಟ್ಟಿದ್ರೆ ಇನ್ನು ಎಲ್ಲ ಕಡೆ ಹುಟ್ಟಬಹುದು. ಕಲ್ಲದಲ್ಲಿ ಹುಟ್ಟಬಹುದು, ಮಣ್ಣಿನಲ್ಲಿ ಹುಟ್ಟಬಹುದು, ಮರದಲ್ಲಿ ಹುಟ್ಟಬಹುದು. ಮೊದಲು ಭಾವದಲ್ಲಿ ಹುಟ್ಟಬೇಕಲ್ಲ. ಭಾವದಲ್ಲೇ ಭಗವಂತನ ಅಸ್ತಿತ್ವ ಇಲ್ಲ ಅಂತಂದ್ರೆ ಎಲ್ಲೂ ಏನು ಸಾಧ್ಯ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಭಾವದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಮಲತ್ರಯ ದೋಷಗಳು ನಿವಾರಣೆ ಆಗುತ್ತವೆ. ಅದರಿಂದ ಶಕ್ತಿಪಾತ ಯೋಗದಿಂದ, ದೀಕ್ಷೆಯಿಂದ, ಗುರು ಪರಂಪರೆಯಿಂದ ಬಂದಿರತಕ್ಕಂಥ ಏನು ದೀಕ್ಷೆ ಇರೋದು ಈ ದೀಕ್ಷೆಯಿಂದ ನಿವಾರಣೆ ಆಗ್ತಾ ಇದ್ದಾವೆ. ಎಷ್ಟು ಅದ್ಭುತವಾದಂತ ಒಂದು ದೀಕ್ಷೆ ಇದಂತಂದ್ರೆ ಇಂತಹ ದೀಕ್ಷೆ ಎಲ್ಲೂ ಸಿಗುದಿಲ್ಲ ನಿನಗೆ. ಇನ್ನುಳಿದ ನಾವು ಪಂಥಗಳಲ್ಲಿ ದೀಕ್ಷೆ ಅಂತ ಕೊಡ್ತಾರೆ, ಅಲ್ಲಿ ಗುರು ಕೊಡುವುದಿಲ್ಲ. ಇಲ್ಲಿ ಗುರು ಶಿಷ್ಯರ ಸಂಬಂಧ ಇದೆ. ಇಲ್ಲಿ ಗುರು ಶಿಷ್ಯರ ಸಂಬಂಧ ಇದೆ, ಅದು ಶಕ್ತಿಪಾತ ಇದೆ, ಅದು ಪರಂಪರೆ ಇದೆ, ಗುರು ಪರಂಪರೆ. ಅದಕ್ಕೆ ಇದಕ್ಕೆ ಗುರು ಧರ್ಮ ಅಂತ ಕರೀತಾರೆ. ಇದಕ್ಕ ಒಂದು ಮಟ್ಟಿಗೆ ನಾವು ವೀರಶೈವ ಧರ್ಮ ಅಂತ ನುಕ್ಕಿಂತ ಇದಕ್ಕೆ ಗುರು ಧರ್ಮ ಅಂತ ಅಂದ್ರೆ ಬಹಳ ಅದ್ಭುತವಾದಂತ ಶಬ್ದ ಅಂತ ಅನ್ಕೊಳ್ತೀನಿ ನಾನು. ಇದು ಗುರು ಧರ್ಮ, ಸನಾತನ ಧರ್ಮ. ಹಾಗೆ ಈ ಎಲ್ಲ ಮಲತ್ರಯ ನಿವಾರಣೆಯಿಂದ ದೀಕ್ಷಾ ನಂತರ ಏನಾಗ್ತಾ ಇದೆಯಾ, ನೀನು ಆ ಶಿವನ ಸ್ವರೂಪನೇ ಇದೆಯಾ. ಆದ್ರೆ ನಿನ್ನಲ್ಲಿ ಇರ್ಬೇಕು ಆ ಶಿವೋಹಂ ಭಾವನೆಯಲ್ಲಿ ಹುಟ್ಟಬೇಕದಲ್ಲ. ಅಂತ ಭಾವ ಇಟ್ಟುಕೊಂಡು ಇದನ್ನು ಸಾಧನೆ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ಆ ಭಾವ ಇರಬೇಕು. ಆ ಭಾವ ಯಾವಾಗ ಬರ್ತದೆ, ನೀನು ಸಾಧನೆ ಮಾಡ್ತಾ 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 ಇದ್ರೆ ಆ ಭಗವಂತನೇ ನಿನ್ನಲ್ಲಿ ಭಾವ ಸ್ವರೂಪನಾಗಿ ಬರ್ತಾನೆ. ಅಂದ್ರೆ ನಿನ್ನಲ್ಲಿ ಅಂತ ಒಂದು ಭಾವದ ತಾಕತ್ತು, ಆ ಬಲ ಹೆಚ್ಚಾಗ್ತಾ ಆಗ್ತಾ ಹೋದಂಗೆ ಏನಾಗ್ತದೆ ಅಂದ್ರೆ ನಿನ್ನ ಸಾಧನೆ ಮುಂದುವರಿತಾ ಹೋಗ್ತದೆ. ಅನೇಕರಿಂದ ಏಕದಡಿಗೆ ಸಾಗ್ತಾ ಇದೆಯಾ, ನೀನು ಸ್ಥೂಲದಿಂದ ಸೂಕ್ಷ್ಮದಡೆಗೆ ಸಾಗ್ತಾ ಇದೆಯಾ. ಇದು ಯಾವುದು ಶಿವಾದ್ವೈತ ಶಿಕ್ಷಣ. ಅನೇಕದಿಂದ ಏಕದಡೆಗೆ ಕೊನೆಗೆ ಜ್ಞಾನ ಶೂನ್ಯ ಸ್ಥಳ ಏಕರೂಪ ಆಗುದು. ಆದ್ರೆ ಅನೇಕದಿಂದ ಏಕಾಗಬೇಕು, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ಬೇಕು. ಇದು ಆಧ್ಯಾತ್ಮ ಕೋಶ. ಈ ಪ್ರವಾಸವನ್ನು ಮಾಡ್ತಾ ಹೋಗ್ಬೇಕು. ಆದ್ರೆ ಏನ್ ಬೇಕಿಲ್ಲಿ ಶ್ರದ್ಧೆ, ಭಕ್ತಿ, ಮುಖ್ಯವಾಗಿ ಭಾವ ಬೇಕು.
ಯಾವುವೇ ನಿನ್ನ ಜೀವನ ಮುಕ್ತಿಗೆ ಕಾರಣ ಅಂತಕ್ಕಂಥದ್ದು ಮೆಟ್ಟಿಲು, ಬಹಳ ಮಹತ್ವದ್ದು ಹೇಳ್ತಾ ಇದ್ದಾರೆ. ತತ್ರೈಕಾಗ್ರಮಸ್ವಾಧ್ಯಾತ್ಮಿಯಾತು ದೃಢವ್ರತ ಪಂಚೇಂದ್ರಿಯಾರ್ಪಣಾ ವಿಖ್ಯಾತ್ ತೃತೀಯಾ ಪರಿಕೀರ್ತಿತ ಅಹಿಂಸಾಸ್ಯಾ ತುರ್ಯಾ ಯಾಲಿಂಗಾ ನಿಷ್ಠಾತು ಪಂಚಮಿ ಅನಂತರ ವಿನಿರ್ದಿಷ್ಠಾ ಲಿಂಗ ಮನೋಲಯ ಸಪ್ತಮೀತು ಸಮಾಖ್ಯಾತ ಸತ್ಯೋ ಮುಕ್ತಿ ಸಮಾಹ್ವಯ. ಇಲ್ಲಿ ಹೇಳ್ತಾ ಇದ್ದೀವಿ, ನೀನು ಇಲ್ಲಿ ಗೊತ್ತಿದ್ವಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ನಾವು ನೋಡಿದ್ವಿ ಇನ್ನ ಮಂತ್ರ ದೀಕ್ಷೆ ಬಗ್ಗೆ ಹೇಳ್ತಾ ಇದ್ದಾರೆ ಮುಂದೆ. ಈ ಮಂತ್ರ ದೀಕ್ಷೆಯಲ್ಲಿ ಮತ್ತೆ 7 ಪ್ರಕಾರದ ಅವಾಂತರ ದೀಕ್ಷೆಗಳನ್ನ ಹೇಳಿದ್ರು. ಶಿಷ್ಯನಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅವು ಯಾವ ದೀಕ್ಷೆ ಅಂತಂದ್ರೆ ಏಕಾಗ್ರ ಚಿತ್ತ ದೀಕ್ಷೆ, ದೃಢವ್ರತ ದೀಕ್ಷೆ, ಪಂಚೇಂದ್ರಿಯಾರ್ಪಣ ದೀಕ್ಷೆ, ಅಹಿಂಸಾ ದೀಕ್ಷೆ, ಲಿಂಗನಿಷ್ಠಾ ದೀಕ್ಷೆ, ಮನೋಲಯ ದೀಕ್ಷೆ ಮತ್ತು ಸತ್ಯೋನ್ಮುಕ್ತಿ ದೀಕ್ಷೆ ಅಂತಕ್ಕಂಥ ಇವು 7 ಏನ ಮಂತ್ರ ದೀಕ್ಷಾಂತರ್ಗತವಾಗಿರತಕ್ಕಂಥ ಇವು ಅವಾಂತರ ಸಂಸ್ಕಾರಗಳು ಅಂತಕ್ಕಂಥದ್ದು. ಅಂದ್ರೆ ಕ್ರಿಯಾ ಮತ್ತು ವೇದಾಧ್ಯಕ್ಷಗಳಲ್ಲಿ ಏನು ಸಂಸ್ಕಾರಗಳು, ಆ ಸಂಸ್ಕಾರಗಳು ಆಚರಣೆ ಮತ್ತು ತಿಳುವಳಿಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಈ ಮಂತ್ರ ದೀಕ್ಷಾ ಅಂತರ್ಗತವಾಗಿರತಕ್ಕಂಥ ಏನು ಸಂಸ್ಕಾರ ಇದ್ದಾವೆ, ಈ ಸಂಸ್ಕಾರಗಳು ಮಂತ್ರದ ಜಪ ಮತ್ತು ಮನದ ಏಕಾಗ್ರತೆಗಾಗಿ ಸಂಬಂಧಿಸಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏಕಾಗ್ರತೆ ಮತ್ತು ಜಪದ ಬಗ್ಗೆ ಒಂದು ಮೇಲೆ ಉಪದೇಶ ಮಾಡ್ತಾ ಹೋಗ್ತಾ ಇದ್ದಾರೆ. ಇಷ್ಟಲಿಂಗಾತ್ ಪರಂ ವಸ್ತು ಶಿಷ್ಯತ್ವಂ ನಾವಲೋಕಯ ಇತ್ತೇಕಾಗ್ರಮತಿಂ ದತ್ವಾ ದೀಕ್ಷಾ ಸದ್ಯಾ ದೃಢವ್ರತ. ಶ್ರೀ ಗುರು ಹೇಳ್ತಾ ಇದ್ದಾರೆ, ಗುರು ಶಿಷ್ಯನಿಗೆ ಯಾವಾಗ ಸಂದರ್ಭದಲ್ಲಿ ದೀಕ್ಷೆ ಸಂದರ್ಭದಲ್ಲಿ ಹೇಳ್ತಾರಲ್ಲ, ಬಲಗಿವಿಯಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ ಗುರುಗಳು. ಅಲ್ಲಿ ಪ್ರಣವ ಸಹಿತ ಶಿವಪಂಚಾಕ್ಷರಿ ಮಂತ್ರ ಉಪದೇಶನ ಮಾಡ್ತಾ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಶಿಷ್ಯನೇ ಲಿಂಗ ನಿರೀಕ್ಷೆಯನ್ನು ಮಾಡುತ್ತಾ ಮಾಡುತ್ತಾ ಈ ಮಂತ್ರವನ್ನ ಏಕಾಗ್ರ ಚಿತ್ತದಿಂದ ಜಪಿಸಬೇಕು ಅಂತ. ಸಪ್ತಕೋಟಿ ಮಂತ್ರದಲ್ಲಿ ಶ್ರೇಷ್ಠ ಮಂತ್ರ ಇದು. ಈ ಮಂತ್ರವನ್ನ ನೀನು ಜಪಿಸ್ತಾ ಇರಬೇಕು ಅಂತಕ್ಕಂಥದ್ದು. ಯಾವಾಗ ಲಿಂಗ ನಿರೀಕ್ಷೆ ಮಾಡ್ತಾ ಇರಬೇಕು, ಬರೀ ಲಿಂಗ ಪೂಜೆ ಮಾಡ್ಕೊಂಡ್ರಲ್ಲ, ಲಿಂಗ ಅನುಸಂಧಾನ ಮಾಡಬೇಕು, ಲಿಂಗ ನಿರೀಕ್ಷೆ ಮಾಡಬೇಕು. ಹೀಗೆ ಏಕಾಗ್ರತೆಯಿಂದ ಆವಾಗ ಜಪ ಮಾಡಬೇಕು. ಇಷ್ಟಲಿಂಗದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಮತ್ತೆ ಏಕಾಗ್ರಗೊಳಿಸ್ಬೇಕಂತಂದ್ರೆ ನೀನು ಈ ಲಿಂಗ ಏನೋ, ಈ ಲಿಂಗವೇ ನಿನ್ನ ಪ್ರಾಣ ಅಂತ ತಿಳ್ಕೋಬೇಕು. ಪ್ರಾಣವೇ ನಿನ್ನ ಲಿಂಗ, ಪ್ರಾಣಕ್ಕಿಂತ ಹೆಚ್ಚಿನ ಪ್ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕ ನಿನ್ನ ಏನು ಇಷ್ಟಲಿಂಗ ಅದಲ್ಲ, ಇದು ಇಷ್ಟಲಿಂಗಕ್ಕಿಂತ ಜಗತ್ತಿನಲ್ಲಿ ಇನ್ಯಾವುದು ಶ್ರೇಷ್ಠ ಇಲ್ಲ ಅಂತಕ್ಕಂಥ ನಿನ್ನಲ್ಲಿ ಆ ಭಾವದಲ್ಲಿ ಮೂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಶಿಷ್ಯನಿಗೆ ಗುರುಗಳು. ಅಂತಂದ್ರೆ ಏಕಾಗ್ರ ಚಿತ್ತ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಮನಸ್ಸು ಸ್ವಭಾವತಃ ಚಂಚಲವಾಗಿರ್ತಕ್ಕಂಥದ್ದು, ಅದು ಚಂಚಲವಾಗಿರ್ತಕ್ಕಂಥದ್ದು ಮನಸ್ಸು. ಆದ್ರೆ ಅದನ್ನ ಒಂದು ಹಿಡಿತಲ್ಲಿ ತರಬೇಕಲ್ಲ, ಆದ್ರೆ ಅದಕ್ಕೆ ಏನ್ ಮಾಡಬೇಕು, ಶ್ರೇಷ್ಠವಾದದ್ದನ್ನ ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಅಂತಂದ್ರೆ ನೀನೇನ್ ಮಾಡ್ಬೇಕೀಗ, ಶ್ರೇಷ್ಠವಾದನ್ನೇ ಬಯಸ್ತಾ ಇದ್ದಲ್ಲ, ದೊಡ್ಡ ಗುರಿ ಇಟ್ಕೊಂಡಿಲ್ಲ. ಆದ್ರೆ ಎಲ್ಲಕ್ಕಿಂತ ಈ ಇಷ್ಟಲಿಂಗವೇ ನಿನಗೆ ಪ್ರಾಣ ಅಂತ ಭಾವ ಬರ್ಬೇಕು. ನಿನಗೆ ಆ ಒಂದು ನಲ್ಲಿ ಶ್ರೇಷ್ಠತೆ ಅಂತಕ್ಕಂಥದ್ದು ಬರಬೇಕು. ಇದೇ ಶ್ರೇಷ್ಠ ಅಂತ ಹೇಳಬೇಕು. ಇಷ್ಟಲಿಂಗವೇ ಶ್ರೇಷ್ಠ ಅಂತ ದೃಢವಾಗಿ ನಂಬಬೇಕು. ನೀನು ನಂಬಿದಾಗ ಮನಸ್ಸು ಅಲ್ಲಿಯೇ ಏಕಾಗ್ರವಾಗಲು ನಿನಗೆ ಅನುಕೂಲಾಗುತ್ತದೆ. ಹಾಗಾದ್ರೆ ನಿನಗೆ ಏಕಾಗ್ರತೆ ಬರಬೇಕಂತಂದ್ರೆ ಇದೇನು ಮಾಡಬೇಕು, ನಿನ್ನಲ್ಲಿ ನಿಷ್ಠೆ ಅಂತಕ್ಕಂಥದ್ದು, ಭಾವ ಅಂತಕ್ಕಂಥದ್ದು ಮೂಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ನಿನಗಿರ್ಬೋದು, ಆದ್ರೆ ಇದಕ್ಕೊಂದು ನಿನ್ನ
ಭಗವಂತನಿಗಾಗಿ ನೀನು ಸಂಸಾರ ಮಾಡು, ಏನೆಲ್ಲ ಮಾಡು. ಆದ್ರೆ ಇಲ್ಲಿ ಈ ಒಂದು ಭಗವಂತನಿಗಾಗಿ ಒಂದಿಷ್ಟು ವಿಶೇಷವಾದ ಸ್ನಾನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರಲ್ಲ, 2 ಕೋಣೆಯ ಮಾಡು ನೀ ಮನದಾಳದಲ್ಲಿ ಅಂತ ಹೇಳ್ತಾರೆ. 2 ಕೋಣೆಯ ಮಾಡು ನೀ ಮನದಾಳದಲ್ಲಿ, ಹೊರಕೋಣೆಯಲ್ಲಿ ಲೋಕದ ಆಟ ಆಡು. ನೀನು ವ್ಯವಹಾರಿಕವಾಗಿ ಏನೋ ಮಾಡ್ತಾ ಇದ್ದೆ, ಮಾಡದನ್ನ ವ್ಯವಹಾರ ಬೇಕು. ಆದ್ರೆ ಏನ್ ಹೇಳ್ತಾ ಇದ್ದಾರೆ, 2 ಕೋಣೆಯ ಮಾಡು ನೀನು ಮನದಾಲಯದಲ್ಲಿ, ಹೊರಕೋಣೆಯಲ್ಲಿ ಲೋಕದ ಆಟ ಆಡು. ಮತ್ತೆ ಇನ್ನೊಂದು ಕೋಣೆಯಲ್ಲಿ ವಿರಮಿಸು ಮೌನದ ಒಳಮನೆಯ ಶಾಂತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ವಿರಮಿಸು ಮೌನದ ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂತಂದ್ರೆ ಒಳಗೊಂದು ಒಳಮನೆ ಅಂತಿದೆ, ಒಳ ಮನಸ್ಸು ಅಂತಿದೆ, ಹೊರ ಮನಸ್ಸು ಒಳ ಮನಸ್ಸು ಅಂತೇಳಿ ನಾವು ಕಲ್ಪನೆ ಮಾಡ್ಕೋತೀವಲ್ಲ, ಅದು ಸತ್ಯ. ಒಳ ಮನಸ್ಸು ಅಂತ ಏನದಲ್ಲ, ಆ ಒಳ ಮನಸ್ಸಿನ ಸಂಸ್ಕಾರ ಆಗ್ಬೇಕು, ಚಿತ್ತದಲ್ಲಿ ಸಂಸ್ಕಾರ ಆಗ್ಬೇಕು. ಅಲ್ಲಿ ಏನ್ ಮಾಡ್ಬೇಕು, ಶಾಂತಿಯ ತೋಟ ಇರ್ಬೇಕಲ್ಲಿ. ಗುರುಗಳು ಹೇಳ್ತಾರಲ್ಲ, ಹೊರಗೆ ಸಿಂಹದಂಗಿರು, ಒಳಗೆ ಗೋವಿನಂಗಿರು. ಗೋಮುಖ ವ್ಯಾಘ್ರ ಆಗಬೇಡ, ವ್ಯಾಘ್ರ ಮುಖ ಗೋವಿರು ಪರವಾಗಿಲ್ಲ, ಗೋಮುಖ ವ್ಯಾಘ್ರ ಆಗಬೇಡ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೊರಗಡೆ ನೀನು ಏನೋ ಮಾಡು, ಮನದ ಆಲಯದಲ್ಲಿ ಒಂದಿಷ್ಟೇನೋ ಸಂಸ್ಕಾರ ಮಾಡು. ಆದ್ರ ಇನ್ನೊಂದು ಇಲ್ಲಿ ಮೀಸಲಿಡಬೇಕು, ಇನ್ನೊಂದು ಕೋಣೆ ಕಟ್ಸಿರ್ಬೇಕಲ್ಲಿ. ಅಲ್ಲಿ ಏನಂತಂದ್ರ ಅಲ್ಲಿ ಶಾಂತಿಯಲ್ಲಿ, ಒಳಮನೆಯ ಶಾಂತಿಯಲ್ಲಿ ವರಯೋಗ ಅದು ಅಂತಕ್ಕಂಥದ್ದು, ಇದು ಶಿವಯೋಗವುದು, ಇದು ಸೂತ್ರ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನೀನು ಇಷ್ಟಲಿಂಗದಲ್ಲಿ ನಿನ್ನ ನಿಷ್ಠೆ ನೀಡಬೇಕು, ದೃಢವಾಗಿರಬೇಕು, ದೃಢ ಇರಬೇಕು. ಆವಾಗ ನಿನಗೇನಾಗ್ತದೆ, ಮನಸ್ಸು ಏಕಾಗ್ರವಾಗಲು ಸಾಧ್ಯ ಆಗ್ತದೆ ಶಿಷ್ಯ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಅವರು, ದೃಢ ಹೇಗಾಗಬೇಕಂತೇಳಿ, ಶರೀರ ಪಾತ ಪರ್ಯಂತಂ ನ ಜಹಿ ವ್ರತಾನ್ಯಪಿ ದೃಢವ್ರತಾಮಿತಿ ಪ್ರೋಕ್ತ್ವಾ ದದ್ಯಾತ್ ಪಂಚೇಂದ್ರಿಯಾರ್ಪಣಂ. ಅಂತ ಗುರುಗಳ ಮುಂದೆ ಹೇಳ್ತಾ ಇದ್ದಾರೆ, ನೋಡು ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಲಿಂಗವನ್ನ ಸದಾ ದೇಹದ ಮೇಲೆ ಧರಿಸಿರ್ಬೇಕು, ಸದಾ ಧರಿಸಿರ್ಬೇಕು. ಲಿಂಗವನ್ನ ಸದಾ ದೇಹದ ಮೇಲೆ ಧರಿಸಿರಬೇಕು. ಮತ್ತೆ ಪ್ರತಿನಿತ್ಯ ತಪ್ಪದೇ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಇದೇ ಆಗಮದಲ್ಲಿ ಒಂದ್ ಕಡೆ ಹೇಳ್ತಾರೆ, ದಿನಕ್ಕೆ 6 ಸಾರಿ ಲಿಂಗ ಪೂಜೆ ಮಾಡ್ಬೇಕಂತ ಹೇಳ್ತಾರೆ. ಎಷ್ಟು? 6 ಸಾರಿ. ಅದು ಹೋಯ್ತು, 3 ಸಾರಿ ಆದ್ರೂ ಮಾಡ್ರಿ, ಹೋಗ್ಲಿ ಕಡೆಗೆ 1 ಸಾರಿ ಆದ್ರೂ ಮಾಡ್ರಿ ಅಂತ. ಆದ್ರ ಆಗಮ ಹೇಳ್ತದೆ ದಿನಕ್ಕೆ 6 ಸಾರಿ ಮಾಡ್ಬೇಕಂತ ಹೇಳ್ತದೆ ಇದೇ ಒಂದು ಆಗಮದಲ್ಲಿ. ಅಂದ್ರೆ ಪ್ರತಿನಿತ್ಯ ತಪ್ಪದೇ ಶ್ರದ್ಧೆಯಿಂದ ಲಿಂಗ ಪೂಜೆ ಮಾಡುವುದು ಮತ್ತು ಲಿಂಗ ಪೂಜೆ ಮಾಡುವಾಗ ಪ್ರಣವ ಸಹಿತ ಪಂಚಾಕ್ಷರಿ ಮಂತ್ರವನ್ನ ಜಪಿಸುವುದು ಬಹಳ ಶ್ರೇಷ್ಠ. ವೃತ್ತವನ್ನ ಶರೀರ ಬಿದ್ದು ಹೋಗುವವರಿಗೂ ಮಾಡ್ಬೇಕು. ನೀನು ಎಲ್ಲಿವರೆಗೆ ಮಾಡ್ಬೇಕು ಅಂತ ನಿನ್ನಲ್ಲಿ ಪ್ರಶ್ನೆ ಬಂದಾಗ ಯಾವಾಗಲೂ ನಿನ್ನಲ್ಲಿ ಅಂತ ಶಿವಚಿಂತನೆ, ಶಿವಧ್ಯಾನ, ಶಿವಯೋಗ, ಲಿಂಗ ಪೂಜೆ ಎಲ್ಲಿವರೆಗೆ ಅಂತಂದ್ರ ನಿನ್ನ ಶರೀರ, ಸ್ಥೂಲ ಶರೀರ ಬಿದ್ದು ಹೋಗುವವರೆಗೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದು? ಶಿವ ಧ್ಯಾನ, ಶಿವ ನೋಟ, ಶಿವಲಿಂಗ ನಿರೀಕ್ಷೆ, ಜೊತೆಗೆ ಪಂಚಾಕ್ಷರಿ ಮಹಾಮಂತ್ರ. ಇನ್ನು ಯಾರ್ಯಾರು ಏನೇನೋ ಮಂತ್ರ ಕೊಡ್ತಾರಂತ ತಗೋಬೇಡ. ಈ ಒಂದು ಗುರು ಪರಂಪರೆಯಲ್ಲಿ ಒಂದು ದೀಕ್ಷೆಯನ್ನು ತಗೊಂಡಿದೆಯಾ, ಆ ಗುರು
ಅಲ್ಲ, ಅವಧಾರಣ. ಬರೀ ಧಾರಣ ಮಾಡ್ಕೊಂಡ್ರಲ್ಲ, ಮತ್ತೆ ಅವಧಾರಣ ಬೇಕಲ್ಲೇ. ಅವಧಾರಣ ಅಂತಂದ್ರೆ ಏನು? ಅರಿವು ಅಂತ. ಅರಿವಿಟ್ಕೊಂಡು ನೀನ್ ಎಲ್ಲವನ್ನು ಏನು ಮಾಡ್ತಾ ಇದೀಯಾ, ನೀನ್ ಎಲ್ಲವನ್ನು ಮಾಡುವುದನ್ನ ಯಾರು? ಲಿಂಗ. ಅದು ನೋಡ್ತಾ ಇದೆ. ಪರಶಿವ ಪರಬ್ರಹ್ಮ ನಿನ್ನೆಲ್ಲ ನಿರೀಕ್ಷಣೆ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅರಿವಿಟ್ಟುಕೊಂಡು ಏನ್ ಮಾಡೋದಲ್ಲ ಅದು ಅದು ಆ ದೀಕ್ಷೆ ಮಾಡುವಂಥದ್ದು. ಅದು ಧಾರಣ. ಇದು ಲಿಂಗ ಧಾರಣ ಹೇಳ್ತಾ ಇದ್ದೀವಿ ನಾವು. ಲಿಂಗ ಧಾರಣ ಸ್ಥಳ ಇದು. ಬರೇ ಧಾರಣ ಅಲ್ಲ, ಅವಧಾರಣ ಆಗಬೇಕು. ಏನಾಗಬೇಕು? ಅವಧಾರಣ ಅಂದ್ರೆ ಭಗವಂತ ನನ್ನೆಲ್ಲವನ್ನ ನೋಡ್ತಾ ಇದ್ದಾನೆ ಅಂತಕ್ಕಂಥ ಅರಿವಿಟ್ಟುಕೊಂಡು ಮಾಡೋದೇನದಲ್ಲ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಧಾರಣ ಯೋಗ್ಯ. ಧಾರಣ ಮಾಡೋದು ಯೋಗ್ಯವೇ ಸರಿ, ಇಲ್ಲ ಯಾರಂತಂದ್ರು ಧಾರಣ ಯೋಗ್ಯನೇ. ಲಿಂಗ ಧಾರಣ ಮಾಡ್ಕೋ, ರುದ್ರಾಕ್ಷಿ ಧಾರಣ ಮಾಡ್ಕೋ, ವಿಭೂತಿ ಧಾರಣ ಮಾಡ್ಕೋ, ಧಾರಣ ಯೋಗ್ಯ. ಆದರೆ ಅವಧಾರಣ ಶ್ರೇಷ್ಠ. ಯಾಕೆ? ನಿನ್ನನ್ನು ಮುಂದುವರಿತಾ ಇದೆ. ಜೀವನ್ಮುಕ್ತ, ಲಿಂಗಾಂಗ ಸಾಮರಸ್ಯ. ನೀವು ಐಕ್ಯ ಸ್ಥಳಕ್ಕೆ ಹೋಗ್ಬೇಕಾಗ್ಯದಲ್ಲ, ಅದಕ್ಕೆ ಏನ್ ಬೇಕು? ನಿನ್ನಲ್ಲಿ ಅವಧಾನ ಬೇಕು. ಜೊತೆಗೆ ಸಾವಧಾನ ಕೂಡ ಬೇಕು ಶಿಷ್ಯನೇ. ಸಾವಧಾನ ಕೂಡ ಬೇಕು. ಹೇಳ್ತಾ ಇದ್ದಾರೆ, ಇದು ಯಾವ ವ್ರತ ಅಂತಂದ್ರೆ ಇದು ಶಿಷ್ಯನೇ, ಇದು ದೃಢ ವ್ರತ ದೀಕ್ಷೆ ಅಂತ ಸ್ವೀಕಾರ ಮಾಡುವುದು. ಯಾವುದು? ದೃಢ ವ್ರತ ಶಿಕ್ಷೆ. ನಿನ್ನಲ್ಲಿ ವ್ರತ ಯಾವುದು ವೀರ ವ್ರತ ತೊಟ್ಟಿದ್ದೇನೇನೋ ಅದು ದೃಢವಾಗಿರ್ಬೇಕು. ಇಂಥ ದೀಕ್ಷೆಯನ್ನ ಗುರು ಬೋಧನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಯಾವುದೇ ವ್ರತವನ್ನು ಎಷ್ಟೇ ತೊಂದರೆ ಬಂದರೂ ಮಧ್ಯಂತರ ಕೈ ಬಿಡದೆ ಪೂರ್ಣಗೊಳಿಸಿದಾಗಲೇ ಅದರ ಪೂರ್ಣ ಫಲಪ್ರಾಪ್ತಿ ಅಂತಕ್ಕಂಥದ್ದು ಇರ್ತದಲ್ಲ. ಈಗ ನಾವು ಯಾವುದೇ ಉದ್ಯೋಗ ಮಾಡಿದ್ರೆ ಅದನ್ನೊಂದು ಇದನ್ನೊಂದು ಮಾಡಿದ್ರೆ ಸಾಕಾಗುವುದಿಲ್ಲ. ಯಾವುದೋ ಒಂದು ಪರಿಪೂರ್ಣ ಮಾಡಿದ್ರೆ ಅದಕ್ಕೊಂದು ಪೂರ್ಣ ಫಲ ಅಂತ ಸಿಗ್ತದೆ, ಅದಕ್ಕೆ ಲಾಭ ಸಿಗ್ತದೆ. ಹಾಗೆ ನೀನು ಏನು ವ್ರತ ಅಂತ ತೊಟ್ಟಿದ್ದೆ, ಈಗ ವೀರ ವ್ರತವನ್ನ ಇದನ್ನ ಪರಿಪೂರ್ಣ ಮಾಡಬೇಕು. ಎಂತ ಸಂದರ್ಭ ಬಂದರೂ ಕೂಡ ಇದನ್ನ ಕೈ ಬಿಡಬಾರದು, ತಪ್ಪಿಸಬಾರದು ಅಂತಕ್ಕಂಥದ್ದು. ಹಾಗಾದ್ರೆ ಇಷ್ಟೆಲ್ಲ ವಿಧಿವಿಧಾನಕಾರವಾಗಿ ಮಾಡಬೇಕಾ? ಹಿಂಗೆ ಮಾಡಬೇಕಾ? ಇಲ್ಲ. ಅದ್ರ ಮುಂದೆ ಹೇಳ್ತಾರೆ ಯಾವ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಗುರು ಮುಂದೆ ಉಪದೇಶ ಮಾಡ್ಲಿಕ್ಕಿದ್ದಾರೆ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನ ಪೂರ್ಣ ಫಲ ಸಿಗಬೇಕಾದಂತಂದ್ರೆ ನೀನು ಯಾವಾಗ್ಲೂ ಧಾರಣ ಮಾಡ್ಕೊಂಡಿರ್ಬೇಕು. ಅದರ ಜೊತೆಗೆ ಅವಧಾರಣೆಯಿಂದ ಇದನ್ನ ಮಾಡ್ಕೊಂಡಿರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಅದರಂತೆ ಇಂಥ ಒಂದು ಗುರು ಧರ್ಮದ ದೀಕ್ಷಾ ನಂತರದ ವ್ರತಗಳನ್ನ ಶರೀರ ಪತನವಾಗುವವರೆಗೂ ಏನ್ ಮಾಡಬೇಕು? ಪಾಲಿಸಬೇಕು. ಹೀಗೆ ಪಾಲಿಸಿದ್ರೇನೆ ಶಿಷ್ಯನೇ ನಿನಗೆ ಲಿಂಗಾಂಗ ಸಾಮರಸ್ಯ ಅಂದ್ರೆ ಮೋಕ್ಷದ ಫಲ ಪ್ರಾಪ್ತವಾಗಲಿಕ್ಕೆ ಸಾಧ್ಯ ಇದೆ. ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗಲಿಕ್ಕೆ ಅವಾಗ ಸಾಧ್ಯ ಶಿಷ್ಯನೇ ಹೇಳ್ತಾ ಇದ್ದಾರೆ. ಸತ್ಯಹಂ ಮತ್ಪಿತಿರ್ಲಿಂಗಂ ಇತಿ ನಿಶ್ಚೇತಸಿ ಸದಾ ತನು ಮನೋಭಾವ ನಿಷ್ಠಾ ವಿದ್ಯ ಸಮರ್ಪಯ. ಏನಿದಂದ್ರೆ ಹೇಳ್ತಾ ಇದ್ದಾರೆ, ನಾನು ಸತಿ ಈ ಲಿಂಗವೇ ನನ್ನ ಪತಿ. ನಾನು ಸತಿ ಈ ಲಿಂಗವೇ ನನ್ನ ಪತಿ ಅಂತ ಹೇಳಿ ಮನುಷ್ಯನಲ್ಲಿ ನಿಶ್ಚಯಿಸಬೇಕು ಶಿಷ್ಯನೇ. ನಿಶ್ಚಯಿಸಿ ನಿನ್ನ ಶರೀರ, ಮನಸ್ಸು, ಭಾವನೆಗಳೆಲ್ಲ ಏನ್ ಮಾಡಬೇಕು? ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ನಿನ್ನ ಮನಸ್ಸು, ಶರೀರ ಮತ್ತೆ ನಿನ್ನ ಭಾವನೆಗಳೆಲ್ಲ ಯಾಕಾಗಬೇಕಂದ್ರೆ ಇಷ್ಟಲಿಂಗದಲ್ಲಿ. ಶರೀರ ಇಷ್ಟಲಿಂಗಕ್ಕೆ ಗಮನಿಸು. ಆಮೇಲೆ ಭಾವಲಿಂಗ ಮನಸ್ಸಿಗೆ, ಆಮೇಲೆ ಮನಸ್ಸು ಪ್ರಾಣಲಿಂಗ, ಆಮೇಲೆ ಭಾವಲಿಂಗ ಭಾವನೆಗಳಿಗೆ. ಹೀಗೆ ಇದೆಲ್ಲ ಸಮರ್ಪಣೆ ಮಾಡ್ತಾ 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 ಹೋಗ್ಬೇಕು ಅಂತೇಳಿ
ಸತಿಯಾದವಳು ವಿವಾಹದ ನಂತರ ಜನ್ಮ ಕೊಟ್ಟ ತಂದೆ ತಾಯಿಯರನ್ನು ಹುಟ್ಟುವವರನ್ನು ಕೂಡ ಎಲ್ಲವನ್ನು ಕೂಡ ಆಡಿದ ಸಖಿಯರು ಕೂಡ ಅವೆಲ್ಲರನ್ನು ಒಡ ಹುಟ್ಟಿದವರು ಇರ್ತಾರೆ, ಗೆಳತಿಯರಿರ್ತಾರೆ, ತಾಯಿ ಎಲ್ಲ ಅದೇನೋ ಅಂತ ಇರ್ತದ. ಆ ಎಲ್ಲರನ್ನು ಸೋದರಿಯನ್ನ ಒಡ ಹುಟ್ಟಿದವರನ್ನ ಎಲ್ಲರನ್ನು ಬಿಟ್ಟು ಅವಳು ಬಂದಿರ್ತಾಳ. ಯಾರನ್ನ ಬಂದಿರ್ತಾಳ ಆಕಿ ಪತಿಯನ್ನೇ ತನ್ನ ಸರ್ವಸ್ವ ಅಂತೇಳಿ ಹೇಗೆ ಭಾವಿಸಿರ್ತಾಳೋ, ಆ ಹೇಗೆ ಭಾವ ಇರುತ್ತದೋ ಅದರಂತೆ ಸಾಧಕನೇ ಕೇಳು. ಅದರಂತೆ ಸಾಧಕನ ನೀನ್ ಸಾಧಕಾವಸ್ಥೆಯ ಈ ದೀಕ್ಷೆಯ ನಂತರ ನಿನ್ನ ಇಷ್ಟಲಿಂಗ ನಿಷ್ಠೆ ಏನದಲ್ಲ, ಆ ಲಿಂಗ ನಿಷ್ಠೆ ವಿರೋಧವಾಗತಕ್ಕಂತ ತನ್ನ ಪೂರ್ವಾಶ್ರಮದ ನಡೆ ನುಡಿ ಗುಣ ಏನಲ್ಲ ಅವೆಲ್ಲವನ್ನು ಬಿಟ್ಟು ಲಿಂಗವನ್ನೇ ತನ್ನ ಸರ್ವಸ್ವ ಭಾವಿಸಬೇಕು. ಶಿಷ್ಯನೇ ನೀನು ಹೇಳ್ತಾ ಇದ್ದಾರೆ. ಸತಿಯಾದವಳು ಹೆಣ್ಮಗಳು ಗಂಡನ ಮನೆಗೆ ಬರ್ತಾಳೆ. ಗಂಡನ ಮನೆಗೆ ಬಂದ ಅತ್ತ ತನ್ನ ತಂದೆ ತಾಯಿ ಬೆಳೆಸಿದಂತ ಎಲ್ಲರನ್ನ ಒಡ ಹುಟ್ಟಿದವರನ್ನ ಸಖಿಯರನ್ನ ಎಲ್ಲವನ್ನು ಬಿಟ್ಟು ಬರ್ತಾಳೆ. ಏನಂತ ಬರ್ತಾಳೆ? ನನ್ನ ಸರ್ವಸ್ವವೇ ಪತಿ ದೇವರೇ ನೀನೇ ಅಂತಕ್ಕಂಥದ್ದು. ಪತಿ ದೇವರು ಅಂತಾಳೆ. ಅವನೇನಂತಾನೆ? ಪತ್ನಿ ಅಂತಾನೆ, ಧರ್ಮ ಪತ್ನಿ ಅಂತಾನೆ. ಹೌದಾ? ಹಂಗಿಲ್ಲಿ ಸಾಧಕನು ಇಲ್ಲೇನ್ ಮಾಡ್ಬೇಕಂತಂದ್ರೆ ತನ್ನ ಇಷ್ಟಲಿಂಗದ ಮೇಲೆ ಅಷ್ಟು ನಿಷ್ಠೆ ಇರಬೇಕು. ಮತ್ತು ಇಷ್ಟಲಿಂಗಗೆ ಆ ಒಂದು ವಿರೋಧವಾಗತಕ್ಕಂತ ಏನು ಪೂರ್ವಾಶ್ರಮದಲ್ಲಿ ಅಂದ್ರೆ ದೀಕ್ಷೆಯ ಪೂರ್ವದಲ್ಲಿ, ವಿವಾಹ ಪೂರ್ವದಲ್ಲಿ ಅಲ್ಲಿ ಹೇಗೆ ಆ ಹೆಣ್ಮಗಳಿದ್ದಲ್ಲ, ಇಲ್ಲಿ ದೀಕ್ಷೆ ಪೂರ್ವದಲ್ಲಿ ಅಂದ್ರೆ ಆ ಪೂರ್ವಾಶ್ರಮದ ನಡೆ ನುಡಿ ಗುಣಗಳೆಲ್ಲ ಕೊಡಬೇಕು. ಮತ್ತು ಇಲ್ಲಿ ಬಂದು ಬರೀ ಅದನ್ನ ಮಾಡ್ಕೊಂಡು ಕೂತ್ರೆ ಆಗೋದಿಲ್ಲ. ಇಲ್ಲಿ ಸತಿಯ ಸೇವೆ ಮಾಡ್ಬೇಕಲ್ಲ. ಪತಿಯೇ ಸರ್ವಸ್ವ ಅಂತ ಬಂದಿರ್ತೀನಿ. ಆ ಭಾವ ಹೇಗಿರುತ್ತೆ ಹಂಗೆ ಇಲ್ಲಿ ನಿನಗೆ ಲಿಂಗದಲ್ಲಿ ಆ ಭಾವ ಮೂಡಿರಬೇಕು, ಅಚ್ಚೊತ್ತಿರಬೇಕು. ಹೀಗೆ ಆ ಲಿಂಗವನ್ನೇ ತನ್ನ ಸರ್ವಸ್ವ ಅಂತೇಳಿ ನೀನು ತಿಳ್ಕೊಂಡಿರ್ಬೇಕು ಶಿಷ್ಯನೇ. ಇಂಥ ಭಾವವನ್ನು ಇಲ್ಲಿ ಉದಯವಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಸರ್ವಾಣಿ ಮಾನಿ ಭೂತಾನ್ಯಾಮಾತ್ಮವತ್ ಪರಿಭಾವಯನ್ ಮಾ ಹಿಂಸಿತ್ಯಾಗುನಿಶ್ಯ ಲಿಂಗ ನಿಷ್ಠಾ ಉಪಾದಿಶೇತ್ ಅಂತಂದ್ರೆ ಸದ್ಗುರು ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ಕೂಡ ಏನ್ ಮಾಡ್ಬೇಕು? ತನ್ನಂತೆ ಪರಿಭಾವಿಸಿ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತೇವಲ್ಲ ನಾವು. ಹೀಗೆ ಪರಿಭಾವಿಸಿ ಯಾರಿಗೂ ಯಾವುದೇ ರೀತಿಯಾದಂತ ಹಿಂಸೆಯನ್ನು ಮಾಡಬೇಡ ಹೇಳ್ತಾ ಇರ್ತಾರೆ. ಅಂದ್ರೆ ಗುರುಗಳು ಯಾವ ದೀಕ್ಷೆ ಕೊಡ್ತಾ ಇದ್ದಾರಲ್ಲಿ? ಅಹಿಂಸಾ ದೀಕ್ಷೆಯನ್ನು ಉಪದೇಶ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಜೀವರಾಶಿಗಳು ಕೂಡ ನಿನ್ನಂತೆ ಭಾವಿಸಬೇಕು, ಪರಿಭಾವಿಸಬೇಕು. ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಮಾಡಬೇಡ. ಎಂತ ಹಿಂಸೆಗಳು? ವಾಚಿಕ ಹಿಂಸೆ ಇರಬಹುದು, ಮಾನಸಿಕ. ಇದಾಗಿ ಹೇಳ್ತೀವಿ ನಾವು 3 ಪ್ರಕಾರಗಳು: ಶಾರೀರಿಕ, ವಾಚಿಕ, ಮಾನಸಿಕ. ಇವು ಯಾವ ಹಿಂಸೆಯನ್ನು 3 ಪ್ರಕಾರ ಹಿಂಸೆಗಳದಲ್ಲವು ನಮ್ಮ ಶರೀರದಿಂದ ಇತರ ಜೀವಿಗಳನ್ನ ಹಿಂಸೆ ಮಾಡೋದಾಗ್ಲಿ, ಗುಡಿದಾಗ್ಲಿ, ಕುಡಿದಂತ ಕುಲ್ಲು ಏನಾಗ್ಲಿ, ಇದು ಶಾರೀರಿಕ ಅಂತ ಅನ್ಸ್ಕೊಂಡ್ರೆ ನೀನು ಆಮೇಲೆ ನಿಂದೆ, ಚಾಡಿ, ಬೈಗಳ ಮುಂತಾದ ಎಲ್ಲ ಎಲ್ಲರ ಮೂಲಕ ಇತರನ್ನ ಹಿಂಸೆ ಮಾಡೋದಕ್ಕಾಗ್ಲಿ. ಆಮೇಲೆ ಮನುಷ್ಯನ ವಾಚಿಕ ಅಂತ ಹೇಳ್ತೇವೆ ನಾವು. ಆ ಮನುಷ್ಯನಿಂದ ಇತರಿಗೆ ಕೇಳು ಬಯಸುವುದು. ಹೀಗೆ ಇವೆಲ್ಲ ಏನದಲ್ಲ ಇತರರಿಗೆ ಮಾಡೋದನ್ನ ನಾವು ಮರಳಿ ಪಡಿಬೇಕಾಗ್ತದೆ ಒಂದು ದಿವಸ. ಆದ್ದರಿಂದ ಶಿಷ್ಯನೇ, ನಮಗೆ ಸದಾ ಒಳ್ಳೇದ ಆಗ್ಬೇಕು ಅಂತಂದ್ರೆ ನಾವು ಯಾರಿಗೂ ಯಾವುದೇ ರೀತಿಯಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಕೃತ್ಯವನ್ನು ಮಾಡಬಾರದು, ಇಂಥ ಭಾವನೆ ಸಿಗಬಾರದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಲಿಂಗ ನಿಷ್ಠಾ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ.
ಎಲ್ಲ ಈ ಒಂದು ಪಿಂಡಸ್ಥಳದಿಂದ ಆದಿಯಾಗಿ ಪಿಂಡ ಜ್ಞಾನ ಸ್ಥಳ, ಗುರುಕಾರ್ಯ ಸ್ಥಳ, ಗುರುಕಾರಣ ಸ್ಥಳ, ಗುರುವಿಗೆ ಅನುಗ್ರಹದ ಮಾಡ್ತಕ್ಕಂಥ ಗುರುವಿನ ಅನುಗ್ರಹದಿಂದ ಏನು ದೀಕ್ಷಾ ಪಡ್ಕೊಂಡ್ಲಾಗ್ತೋ ಶಿಷ್ಯ ಆ ಲಿಂಗ ದೀಕ್ಷೆಯನ್ನು ಪಡೆಯುವಂತ ಒಂದು ಅಭಿಲಾಷೆಗಳವನಾಗಿ ಆ ಸಂದರ್ಭದಲ್ಲಿ ಶಿಷ್ಯನಲ್ಲಿ ಇರಬೇಕಾದಂತ ಯೋಗ್ಯತೆಗಳಿಗೆ ನಮಗೆ ದೀಕ್ಷೆ ಮುಖಾಂತರ ಅಂದ್ರೆ ಆವಾಂತರ ದೀಕ್ಷೆ ಮುಖಾಂತರ ನಮಗೆ ಉಪದೇಶ ಮಾಡ್ತಾ ಬರ್ತಾ ಇದ್ದಾರೆ. ಅಂತಂದ್ರೆ ಆ ಶಿಷ್ಯನಲ್ಲಿ ಹೀಗೆ ಯೋಗ್ಯತಾ ಸಂಪನ್ನಾಗಬೇಕು ಅಂತಕ್ಕಂಥ ಗುರುವಿನ ಇಚ್ಛೆಯಲ್ಲಿ ಅವನಲ್ಲಿ ಅವನು ಆ ಒಂದು ಮಟ್ಟ ಮುಟ್ಟಬೇಕಾದ್ರೆ ಅವನನ್ನ ಎಲ್ಲ ಸಂಸ್ಕಾರ ಕೊಡ್ತಾ ಹೋಗ್ತಾ ಇದ್ದಾರೆ. ಅವನಲ್ಲಿ ಇರತಕ್ಕಂಥ ಎಲ್ಲ ಕಲ್ಮಶಗಳನ್ನ ದೂರ ಮಾಡ್ತಾ 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 ಅವನನ್ನ ಹೀಗೆ ಒಂದೊಂದೊಂದೊಂದು ಹೆಜ್ಜೆಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಈ ಯೋಗ್ಯತಾ ಸಂಪನ್ನಾಗಿರತಕ್ಕಂಥ ಶಿಷ್ಯನಿಗೆ ಲಿಂಗ ದೀಕ್ಷೆಯನ್ನು ಮಾಡಿದಾಗ ಮಾತ್ರ ಆತನು ಅವನು ಅವಾಗ ಏನಾಗ್ತಾನೆ, ಲಿಂಗ ಪ್ರಾಣಿ ಆಗಬಲ್ಲನು, ಪ್ರಾಣಲಿಂಗಿ ಆಗಬಲ್ಲನು ಅಂತಕ್ಕಂಥದ್ದು. ಅದಕ್ಕೆ ಸಾಮಾನ್ಯತ ನಾವೇನ್ ಮಾಡ್ತೀವಿ, ಲಿಂಗದರ್ಶಿಯವರೆಲ್ಲ ಲಿಂಗ ಪ್ರಾಣಿಗಳು ಆಗರು ಅಂತಕ್ಕಂಥದ್ದು ಹಾಗೇನ ಸಾಧ್ಯ ಇಲ್ಲ. ಏನಾಗಬೇಕು, ಆ ಲಿಂಗ ನಿಷ್ಠೆ ಇದೆಲ್ಲ ದೀಕ್ಷೆ ಉಪದೇಶ ಆಗಬೇಕು. ಅದರಂತೆ ಅವನು ಅದನ್ನು ಜ್ಞಾನ ಮಾಡಿಕೊಂಡು ಒಳಗೆ ತನ್ನ ಭಾನ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದಾಗ ಮಾತ್ರ ಅವನು ಪ್ರಾಣಲಿಂಗಿ ಆಗಲು ಸಾಧ್ಯ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅಂತಂದ್ರೆ ಸತ್ತು ಹೋಗೋರೆಲ್ಲ ಸ್ವರ್ಗ ಸೇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೇರ್ತಾರೇನು ಇಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೈದು ಬಿಡದವರೆಲ್ಲ ಮಹಾಕಲಿಗಳೇ ಅಲ್ಲಲ್ಲ, ಸೇರುವುದಿಲ್ಲ, ಸಾಧ್ಯವಿಲ್ಲ. ಮತ್ತೆ ಲಿಂಗ ದರ್ಶನಲ್ಲ ಎಲ್ಲ ಲಿಂಗ ಪ್ರಾಣಿಗಳೇ ಅಲ್ಲಲ್ಲ, ಸಾಧ್ಯವಿಲ್ಲ. ಅದೇನು ಕಾರಣವೆಂದಡೆ ಹೇಳ್ತಾ ಇದ್ದಾರೆ, ಕಪಿಯ ಕೈಯಲ್ಲಿ ರತ್ನವ ಕೊಟ್ಟಡೆ ಅದು ಹಣ್ಣಂತೇಳಿ ಕಡಿದು ಕಲ್ಲಂತೇಳಿ ಬಿಸಾಡಿದಂತ ಆ ರತ್ನವ ದಿವ್ಯ ಬೆಳಗ ನರಿಯುವುದೇ ಅಯ್ಯ ಅಂತ ಹೇಳ್ತಾ ಇರ್ತಾರೆ. ಆ ರತ್ನದ ಬೆಳಕು ಅದೇನು ಅರಿತದೆ ಅನ್ನೋದು ಅದಕ್ಕೇನು ಗುರುತು, ಅದು ಹಣ್ಣನ್ನು ತಗೋದು ಮುಗಿದು ಬಿಡ್ತದಂತ, ಬಿಸಾಕಿ ಬಿಡ್ತದೆ. ಇಂತಿ ದೃಷ್ಟದಂತೆ ಮಡ್ಡ ಜೀವಿಗಳ ಕೈಯಲ್ಲಿ ದೊಡ್ಡ ಲಿಂಗವಿದ್ದಡೇನೋ ಆ ಲಿಂಗದಲ್ಲಿ ಏನಿರ್ಬೇಕು, ಮಹಾಗಣ ಪರಮ ಕಳೆ ನರಿಯದ ಬಳಿಕ ಅದು ದೊಡ್ಡ ಕಲ್ಲಿನಂತೆ ಕಂಡೆಯ ಅಖಂಡೇಶ್ವರ ಅಂತ ಹೇಳ್ತಾರೆ ಸ್ವಾಮಿಗಳು. ಇದರ ಸ್ಪಷ್ಟತೆಯನ್ನ ಮತ್ತೆ ಆ ಒಂದು ಆಮಾಂತರ ದೀಕ್ಷೆಯ ಒಂದು ಉಪದೇಶವನ್ನ ಇದೆಲ್ಲವನ್ನು ಕೂಡ ಮತ್ತೆ ನಾಳೆ ನೋಡೋಣ ಅಂತ ಈ ಚಿಂತನವನ್ನ ಕಾಲದಲ್ಲಿ ಅರ್ಪಣೆ ಮಾಡೋಣ. ಶಿವಪೂಜಾ ನಮಃ ಶಿವಾಯ. ಯಾರು ಕೇಳಕತ್ತೀರ? ಲಿಂಗ ದೀಕ್ಷೆಯ ವಿಧಾನವನ್ನ ವಿವರವಾಗಿ ತಿಳಿಸಿಕೊಟ್ಟ ಶುದ್ಧ ಪರಮೇಶ್ವರ ಗುರು ಶ್ರೀ ಪ್ರಕಾಶ್ ಕಮ್ಮಿ ಗುರುಗಳಿಗೆ ಅನಂತ ಧನ್ಯವಾದ. ಸಮಯವಾದ ಗುರುಗಳೇ ಮಂಗಳಾಚರಣೆ ಮಾಡಿದ್ರೆ ಮಂಗಳಾಚರಣೆ ಮಾಡ್ರಿ. ಟೈಮ್ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ.